ಹೆಂಗಾಯ್ತು ಸರ್? ಏನಿಲ್ಲ ಸಿದ್ದು, ಮಾರ್ಕೆಟ್ಗಂತನೂ ಹೋಗಿದ್ದೀನಿ. ಶಾಪಿಂಗ್ ಮಾಡಿ ಬರ್ಬೇಕು ಅನ್ಕೊಂಡಂಗೆ ಅಲ್ಲಿ ಅನ್ಕೋದಿಂಗೆ ಮತ ಕಲ್ಲೆಲ್ಲ ಸ್ಟಾರ್ಟ್ ಆಗಿದೆ. ಆ ಜಗಳಾಟದಲ್ಲಿ ಯಾವನೋ ಕಲ್ಲು ತಗೊಂಡು ಹಾಕ್ಯಾನೆ. ಹಿಂಗೆ ನಡೆದಿದೆ. ಸಣ್ಣ ದೆಬ್ಬೆ ಓಲ್. ಡಾಕ್ಟರ್ಸ್ ಏಮಂದ್ರು ಮ್ಯಾಮ್? 1 ವೀಕ್ ಬೆಡ್ ರೆಸ್ಟ್ ತಗೊಳಕ್ಕೆ ಹೇಳಿದ್ರು. ಸೊ ಸರ್, ಯು ಆರ್ ಅಂಡರ್ ಹೌಸ್ ಅರೆಸ್ಟ್ ಫಾರ್ ಎ ವೀಕ್ ನಾವು. ಸ್ವಲ್ಪ ದಿವಸದಿಂದ ಪ್ರಶಾಂತವಾಗಿರೋ ಹಳೆ ಬಸ್ತಿದಲ್ಲಿ ಮತಘರ್ಷಣೆ ಮತ್ತೆ ಶುರು ಆಗಿದೆ. ಬೆಳಗ್ಗೆದಿಂದ 2 ವರ್ಗಗಳು ಜಗಳ ಆಡ್ಕೊತಾ ಇದೆ ಅಂತ ಆ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಕ್ಕೆ 144 ಸೆಕ್ಷನ್ ನ ಹಾಕಿದ್ದಾರೆ. ಇನ್ನು ಎಕ್ಸ್ಟ್ರಾ ಪೊಲೀಸ್ ಅವ್ರನ್ನ ಕಳಿಸಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿರೋ ಹಳೆ ಬಸ್ತಿದಲ್ಲಿ ಇರೋ ಲಾಲಾಜಿನೇ ಮುಖ್ಯ ಕಾರಣ ಅಂತ ಹೇಳಿದ್ರು. ಬರೋ ಕರುನಾಡು ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ಸ್ ಅಲ್ಲಿ ವೋಟ್ಸ್ ಅನ್ನ ಡಂಪ್ ಮಾಡಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ಈ ಕುಲಘರ್ಷಣೆ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಆಗಿದೆ. ಈ ಕುಲಘರ್ಷಣದಲ್ಲಿ ಸುಮಾರು 50 ಜನಗರ ಪ್ರಾಣ ಹೋಯಿತು. ಇನ್ನು 150 ಮೇಲೆ ಜನಗರು ಹಾಸ್ಪಿಟಲ್ ಅಲ್ಲಿ ಸೇರ್ಕೊಂಡಿದ್ದಾರೆ, ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮನುಷ್ಯರು ಎದಕ್ಕೆ ಇಷ್ಟೊಂದು ಮೂರ್ಖವಾಗಿ ಮತದ ಹೆಸರದಲ್ಲಿ ಅಮಾಯಕರು ಪ್ರಾಣ ತೆಗಿತಾ ಇದ್ದಾರೆ? ನಿಜವಾಗಿ ಮನುಷ್ಯ ಮಧ್ಯೆ ಮತಘರ್ಷಣೆಲಿದ್ರೆ ದಿನಾನ ಮತಘರ್ಷಣೆಲಿ ಜರುಗುತ್ತೇ ಇರಬೇಕು. ಯಾವಾಗವಾಗ ಸರಿ ಜರುಗುತ್ತಾ ಇದೆ ಅಂದರೆ ಈ ಲಾಲಾಜಿ ಅಂತ ಸ್ವಾರ್ಥ ಬರೋನು ಮಾಡೋದೇ ಕಾರಣ ಇಲ್ಲ. ಇನ್ನು ಎಕ್ಸ್ಟ್ರಾ ಪೊಲೀಸ್ ಅವ್ರನ್ನ ಕಳಿಸಿದ್ದಾರೆ ಅಂತ. ಆದ್ರೆ ಈ ಲಾಲಾಜಿ ಯಾರು ಸರ್? ರಾಜಕೀಯ ನಾಯಕರು ಅವಸರಗೆ ರೌಡಿಲ್ನ ಆಯುಧಲ್ನ ತರೋ ದಾದಾ, ಕಾಸ್ಕೋಸ ಏನನ್ನಾಗ್ಲಿ ಮಾಡೋ ದುರ್ಮಾರ್ಗುನು. ಈ ಥರ ಕೆಲಸ ಮಾಡೋದಕ್ಕಿಂತ ಒಂದು ಕ್ಷಣ ಯಾಕೆ ಈ ಥರ ರಾಕ್ಷಸವಾಗಿ ಮಾಡ್ತಾ ಇದ್ದಾರೆ ಅನ್ಸಲ್ವಾ ಇವರಿಗೆ? ಮನುಷ್ಯನ ಒಂದು ಸಾರಿ ಹಂಗೆ ಆಲೋಚಿಸ್ರೆ ನಾವು ನೋಡ್ತಿದ್ದ ಕಿವಿಗೆ ಬೀಳ್ತಿದ್ದೆ ಎಲ್ಲ ದಾರುಣ ಮನಸ್ಸುದೇಗೆ ಅಂತವಾಗೋದು. ಸಿದ್ದು, ಥಾಟ್ ಮೇಕ್ಸ್ ಬಿಗ್ ಡಿಫರೆನ್ಸ್ ಇನ್ ಲೈಫ್. ಯು ಆರ್ ರೈಟ್ ಸರ್. ಓನ್ಲಿ ಕಾನ್ಷಿಯಸ್ ಥಾಟ್ಸ್ ಮೇಕ್ ದ ಡಿಫರೆನ್ಸ್. ಅವೆಲ್ಲ ಆಮೇಲೆ. ಫಸ್ಟ್ ಮದ್ವೆ ಯಾವಾಗ ಕೇಳ್ರಿ. ಓದು ಆಗಂತವರೆಗೂ ನಾವು ಮದುವೆ ಆಗಬಾರ್ದು ಅಂತೇಳಿ ಡಿಸೈಡ್ ಆಗಿದ್ದೀವಿ ಸರ್. ನಾವು ಅದೇ ಹೇಳಿದೀವಿ. ಸೊ ಇನ್ನು ಆ ಪಾಪನ್ ನೋಡು. ಹನಿ, ಐ ಫೀಲ್ ಲೈಕ್ ರಿವೇಲಿಂಗ್ ಚೈಲ್ಡ್ಹುಡ್. ಹೌದು ಸಿದ್ದು, ಯಾವ ಟೆನ್ಷನು ಯಾವ ಸೆಲ್ಫಿಶ್ನೆಸ್ ಇಲ್ಲದೆ ಇದ್ರೆ ಚೈಲ್ಡ್ಹುಡ್ನೆಸ್ ಅಂದರೆ ತುಂಬ ಇಷ್ಟ ನನಗೆ. ಯು ಆರ್ ರೈಟ್. ಹಾಯ್. For more updates, like, comment, subscribe to our channel. Hey darlings, గంటని click చేయడం మర్చిపోకండి.